ಎಸ್ ಇನ್ನು ಮುಂದಿನ ಕ್ಷೇತ್ರ ಹಾಸನ. ಪ್ರಜ್ವಲ್ ರೇವಣ್ಣ ಅವರು ಸಂಸದರು JDS ನಿಂದ. ಕಾಂಗ್ರೆಸ್ ಇಂದ ಈ ಬಾರಿ ಶ್ರೇಯಸ್ ಪಟೇಲ್, ಶಿವಲಿಂಗೇಗೌಡರು, ಬಾಗೂರು ಮಂಜೇಗೌಡ, ಗಣಸಿ ಶಿವರಾಮ್. ಅದಕ್ಕಿಲ್ಲೇನು ಅಂದರೆ ಶಿವಲಿಂಗೇಗೌಡರು ಶ್ರೇಯಸ್ ಪಟೇಲ್ ಪರವಾಗಿ, ಹೌದು, ಅದಕ್ಕೆ ಗಣಸಿ ಶಿವರಾಮ್ ಹೇಳ್ತಾರೆ ಮೊನ್ನೆ ಬಂದಿದ್ದು ಅಂತ. ಹೌದು, ನೀವೇ ನಿಲ್ಲಿ ಹಂಗಾರೆ. ಹೌದು, ಗಣಸಿ ಶಿವರಾಮ್ ಅವರು ನೀವೇ ನಿಲ್ಲಿ, ನೀವೇ ಸೂಪರ್ ಸ್ಟಾರು ಅಂತ ನಿಲ್ಸವ್ರು. ಅದಕ್ಕೆ ಗಂಡಸಿ ಶಿವರಾಮ್ ಬಣ ಹಾಗೆ ಶಿವಲಿಂಗೇಗೌಡರ ನಡುವೆ ಜಿದ್ದಾಜಿದ್ದಿನ ಕಾಳಗ ನಡೀತಾ ಇತ್ತು. ಇನ್ನೊಂದು ಕಡೆ ಶ್ರೇಯಸ್ ಪಟೇಲ್, ನಾನು ತಾವು ಕಾಸಿಲ್ಲ, ನೋಡೋಣ, ಕೊಟ್ಟರೆ ನೋಡೋಣ, ಮಾಡಿದ್ರೆ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಬಿಕಾಸ್ ಪ್ರಜ್ವಲ್ ಬಗ್ಗೆ ಇರ್ತಕ್ಕಂಥ ಆರೋಪಗಳು, ಅಲ್ಲಿ BJPಯ ಪ್ರಜ್ವಲ್ ವಿರುದ್ಧವಾದಂಥ BJPಯ ನಡೆ, ಇವೆಲ್ಲವೂ ಇರೋ ಕಾರಣ ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಇದೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ವಾತಾವರಣ ಒಟ್ಟು ಅನುಕೂಲ ಇಲ್ಲ. ಇಲ್ಲಿ ಯಾರು ತಲೆ ಕಿತ್ಕೊಳಕ್ ಏನೈತೆ ಅಲ್ಲಿ ಹಾಸನ ಕಾಂಗ್ರೆಸ್ ಅವ್ರ ಹತ್ರ ಯಾವ ಮಿನಿಸ್ಟರ್ಗಿರಿ ಇಲ್ಲ ಅವ್ರ ಹತ್ರ. ಕರೆಕ್ಟ್, ಏನೋ ಕೊಟ್ಟಿಲ್ಲ ಪಾಪ ಹಾಸನ ಕಾಂಗ್ರೆಸ್ ಅವ್ರಿಗೆ. ಗೆದ್ದಿರೋದು ಒಂದೇ MLA ಅಲ್ಲ, ಒಂದೇ ತಾನೆ. ಹೌದು, ಇವರೇ ಶಿವಲಿಂಗೇಗೌಡರು ಒಬ್ಬರೇ. ಇನ್ನು ಸಕಲೇಶ್ಪುರ BJP, ಬೇಲೂರು BJP, 4 JDS, 1 ಕರೆಕ್ಟ್. ಆನಂದ್ ಕಡೂರ್ ಏನ್ ಪಾಪ ಅವ್ರ ತಲೆ ನಿಸ್ಕೊತಾರೆ ಇವರು. ಹಾಗಾಗಿ ಇಲ್ಲಿ ನಷ್ಟ ಇಲ್ಲ. ಈಗ ಯಾರು ಬಂದು ಸಿದ್ದರಾಮಯ್ಯನೋ DKನೋ ಒಬ್ರು ಪರವಾಗಿ ಲಾಬಿ ಮಾಡಿದ್ರೆ ಆ ಗೆಲುವು ಸೋಲಿನ ಹೊಣೆ ಅವ್ರಿಗೇನೆ. ಸೊ ಹಾಗಾಗಿ ಇಲ್ಲೂ ಏನು ಪಡ್ಕೊಳ್ಳೋದು ಏನಿಲ್ಲ. ಬಟ್ ಏನಾರ DK ರಿಸ್ಕ್ ತಗೊಂಡು ಶ್ರೇಯಸ್ ಟಿಕೆಟ್ ಕೊಟ್ಟು ಗೆಲ್ಸ್ಕೊ ಬಂದ್ರೆ DKಗೆ ಇನ್ನೊಂದಷ್ಟು ಬಲ ಬರುತ್ತೆ. ಹೌದು, ನೋಡೋಣ. ಚಾರ್ಮ್ ಇದೆ, ಕಾಂಗ್ರೆಸ್ ಅವರೆಲ್ಲ ಒಟ್ಟಾಗಿ ಹೋಗ್ಬೇಕು. ಮುಂದಿನ ಎಲ್ಲಾ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.